ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೀಗೆ ಭಕ್ತ ಸಾಗರದಲ್ಲಿ ಕೇಳಿ ಬರ್ತಿರುವ ಗೋವಿಂದ ಗೋವಿಂದ ಎಂಬ ಗೋವಿಂದನ ನಾಮಸ್ಮರಣೆ. ಮತ್ತೊಂದು ಕಡೆ ಹೂ ಬಾಳೆ ಹವನ ಸಮರ್ಪಿಸುತ್ತಿರುವ ಭಕ್ತಗಣ. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಗೋವಿಂದನ ದರ್ಶನ ಪಡ್ತಾ ಇರುವ ಭಕ್ತ ಸಾಗರ. ಎಲ್ಲ ದೃಶ್ಯಗಳು ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಅಲಂಬಗಿರಿ ಕ್ಷೇತ್ರದಲ್ಲಿ. ಪ್ರತಿ ವರ್ಷದಂತೆ ಈ ವರ್ಷವೂ ವಾಡಿಕೆಯಂತೆ ಕಲ್ಕಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ಗಂಧೋತ್ಸವದ ನಂತರ ಆಸ್ಥಾನ ಸೇವೆ, ಭೂಮಿಳ ಸಮೇತ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಉತ್ಸವ ಮೂರ್ತಿಯನ್ನು ವೇದಘೋಷ ಮಂಗಳವಾದ್ಯಗಳೊಂದಿಗೆ ಶಾಸ್ತ್ರೋತ್ಸವವಾಗಿ ಹೂವಿನ ಪಲ್ಲಕ್ಕಿಯಲ್ಲಿ ಕರೆತಂದು ಹೂಗಳಿಂದ ಶೃಂಗಾರಗೊಳಿಸಿದ್ದಂಥ ರಥದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ರಥಶಾಂತಿ, ರಥಪೂಜೆ, ಹೋಮ, ಪೂರ್ಣಾಹುತಿ ಬಳಿಕ ರಥೋತ್ಸವಕ್ಕೆ ಚಾಲನೆ ಕೊಡಲಾಯಿತು. ಇನ್ನು ಸುಡು ಬಿಸಿಲಲ್ಲೂ ಕೂಡ ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಆಗಮಿಸಿದ್ರು. ದೂರದ ಊರುಗಳಿಂದ ದಣಿದು ಬಂದಂಥ ಭಕ್ತಾದಿಗಳಿಗೆ ಧಾಯಿ ಮಧ್ಯದಲ್ಲಿ ಮಜ್ಜಿಗೆ, ಪಾನಕ, ಕೋಸಂಬರಿ ಬಂದಂಥ ಭಕ್ತಾದಿಗಳಿಗೆ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನ ಮಠದಿಂದ ಉಚಿತ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗೋವಿಂದ ನಾಮಸ್ಮರಣೆಯೊಂದಿಗೆ ಗೋವಿಂದನ ರಥಕ್ಕೆ ಹೂಬಾಳೆ ಹವನ ಅರ್ಪಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಭಕ್ತಾದಿಗಳು ಬೇಡಿಕೊಂಡರು. ಇನ್ನು ಸರ್ತಿ ಸಾಲಿನಲ್ಲಿ ನಿಂತು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಅಲಂಬಗಿರಿ ಜಾತ್ರೆ ಅಂತ ಚೆನ್ನಾಗಿ ಉತ್ಸವ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ವೆಂಕಟರಮಣ ಸ್ವಾಮಿ ದರ್ಶನ ಚೆನ್ನಾಗಾಗುತ್ತೆ. ತಿರ್ಪ್ತಿಗಿಂತ ಇಲ್ಲಿ ಚೆನ್ನಾಗಿ ನೋಡ್ಬೋದು. ಇಯರ್ಲಿ ಚೆನ್ನಾಗಿ ಮಾಡ್ತಾರೆ ಜಾತ್ರೆ ಇಲ್ಲಿ. ಸೊ ಇದು ಅಲಂಬಗಿರಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ನಮ್ಮದು ಮನೆ ದೇವರು. ನಾವು ಪ್ರತಿ ವರ್ಷವೂ ಇಲ್ಲಿಗೆ ಬರ್ತಾನೆ ಇರ್ತೀವಿ, ಒಂದು 3-4 ಟೈಮ್ಸ್ ಬರ್ತಾನೆ ಇರ್ತೀವಿ. ಹಾಗೆ ಪ್ರತಿ ವರ್ಷವೂ ನಾವು ಕಲ್ಯಾಣೋತ್ಸವನೂ ಮಾಡಿಸ್ತೀವಿ. ಸೊ ಇಲ್ಲಿ ಆಗೋ ರಥೋತ್ಸವದನ್ನು ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೊ ಎಲ್ಲ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಎಲ್ಲದೂ ಒಳ್ಳೆಯದಾಗುತ್ತೆ, ಪೀಸ್ಫುಲ್ ಆಗಿದೆ ಮೈಂಡು.